ಉಪಸ್ಥಿತರಾದಂಥ ಹಿರಿಯ ಜ್ಯೋತಿಷರಾದ ನಮ್ಮ ಸನ್ಮಾನ್ಯ ಹರಿದಾಸ್ ಅವರು ಮತ್ತು ರಾಮಮೂರ್ತಿ ಅವರೇ, ಮತ್ತು ಎಲ್ಲ ನಿಮ್ಮನ್ನೆಲ್ಲ ಗುರುಗಳನ್ನು ಕರಿಬೇಕು. ಯಾಕಂದರೆ ಒಳ್ಳೆ ಗುರು ಆಗಬೇಕಂದ್ರೆ ಒಳ್ಳೆ ಶಿಷ್ಯರಿರಬೇಕಂತೆ. ಹಾಗಾಗಿ ನಿಮ್ಮಂಥ ಶಿಷ್ಯರಿಂದ ಒಳ್ಳೆಯ ವಿದ್ಯೆಯನ್ನು ಕಲಿತಿರುವಂಥ ಆಗಿರೋದ್ರಿಂದ ಮೊದಲು ತಮಗೆಲ್ಲರೂ ಹಾಗೆಯೇ ಅವ್ರು ಸ್ವಾಗತ ಬಯಸಿದ್ದಾರೆ. ಆದರೂ ನಾನು ಸ್ವಾಗತ ಪತ್ರಕ್ಕೆ ಬಯಸ್ತೇನೆ. ನನಗೆ ಕೊಟ್ಟಿರುವಂಥದ್ದು ಹಸ್ತ ಸಾಮುದ್ರಿಕದಲ್ಲಿ ಕೆಲವು ಯೋಗಗಳನ್ನು ತೋರಿಸುವಂತ ಹೇಳಿದ್ದಾರೆ. ಒಬ್ಬ ಜ್ಯೋತಿ ಆಗಬೇಕು, ಒಬ್ಬ ಜ್ಞಾನಿ ಆಗಬೇಕು ಅಂತಂದಾಗ ಅವನಿಗೆ ಕೆಲವು ಯೋಗಗಳು ಬೇಕಾಗುತ್ತೆ. ಅದರಲ್ಲಿ ಇಲ್ಲಿ ಕಂಟೆಂಟ್ಸ್ ಹಾಕಿನಿ. ಮೊದಲು ಹಸ್ತ ಒಂದು ಸಣ್ಣ ಪರಿಚಯ ಮಾಡ್ಕೋಬೇಕು. ಅದು ಬೇಸಿಕ್ ಇನ್ಫಾರ್ಮೇಷನ್ ಆಫ್ ಲೈನ್ಸ್ ಆ್ಯಂಡ್ ಮೌಂಟ್ಸ್ ಅಂತ. ಹಸ್ತದಲ್ಲಿ ರೇಖೆಗಳು ಮತ್ತು ಪರ್ವಗಳು ಭಾಳ ಇಂಪಾರ್ಟೆಂಟು. ಅದರ ಬಗ್ಗೆ ನಾವು ತಿಳ್ಕೊಬೇಕಾಗುತ್ತೆ. ಎರಡನೇದು ಸದ್ಗುಣ ಯೋಗ. ಸದ್ಗುಣ ಅಂತ ಒಂದು ಜ್ಯೋತಿಷ ಆಗಬೇಕು ಅಂತಂದಾಗ ಒಂದು ವಿದ್ಯಾವಂತ ಆಗಬೇಕು ಅಂದಾಗ ಅವನಿಗೆ ಒಳ್ಳೆಯ ಗುಣ ಇರಬೇಕು. ಅದೇ ಸದ್ಗುಣ ಯೋಗ ಅಂತ. ಪ್ರತಿಯೊಂದು ವ್ಯಕ್ತಿ ಏನೋ ಒಂದು ಮಾಡಬೇಕು ಅನ್ನೋದು ಅವನಿಗೆ ಒಂದು ಅಭಿಲಾಷೆ ಇರುತ್ತೆ, ಆಕಾಂಕ್ಷೆ ಇರುತ್ತೆ. ಅದೇ ಆ್ಯಂಬಿಷನ್ ಅಂತ ಕರಿತೀವಿ. ಆಸೆಗಳು ಆಕಾಂಕ್ಷೆಗಳು ಹೆಚ್ಚಾಗಿರುತ್ತಲ್ವ, ಇದನ್ನು ಆ್ಯಂಬಿಷನ್. ಆ ಆ್ಯಂಬಿಷನ್ ಇರಬೇಕು. ಇದ್ದರೆ ಮಾತ್ರ ಅವನು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ ಅಂತ. ಎಲ್ಲ ಇದ್ದ ತಕ್ಷಣ ನನಗೆಲ್ಲ ಅನುಕೂಲ ಬೇಕಲ್ಲ ಸದಾಗ ರಾಜಯೋಗ. ಈಗ ರಾಜ ಯಾರೂ ಇಲ್ಲ, ಅದನ್ನು ರಾಜಯೋಗ ಅಲ್ಲ. ಆದರೆ ರಾಜಗೆ ಸಮಾನವಾಗಿರುವಂಥದ್ದು ಅನುಭವಿಸುವಂಥದ್ದೇ ರಾಜಯೋಗ ಅಂತ ಇವತ್ತು ನಾವು ಅನ್ಕೋಬೇಕಾದ್ರಲ್ಲಿ. ಆಮೇಲೆ ಒಳ್ಳೆ ಭವಿಷ್ಯ, ಅದು ಗುಡ್ ಕ್ಯಾರಿಯರ್, ಜೀವನ ಹಾದಿ ಸುಗಮವಾಗಿರಬೇಕು ಅನ್ನೋದನ್ನು ಹಸ್ತದಲ್ಲಿ ಹೇಗೆ ಗೊತ್ತಾಗುತ್ತೆ ಅಂತ ತೋರಿಸ್ತೀವಿ. ಇದು ಬಿಟ್ಟು ಜ್ಯೋತಿಷ್ಯದಲ್ಲಿ ನಾವು ಹೇಳ್ತೀವಿ ಪಂಚಮಹಾಪುರುಷ ಯೋಗ ಅಂತ ಏನು ಹೇಳ್ತೀವಿ. ಆ ಪಂಚಮಹಾಪುರುಷ ಯೋಗ ಅನ್ನೋದು ಹಸ್ತದಲ್ಲಿ ಹೇಗೆ ಬರುತ್ತೆ ಅನ್ನೋದನ್ನು ಒಂದು ಮಾಹಿತಿಯನ್ನು ತಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಪಂಚಮಹಾಪುರುಷರ ಭದ್ರಯೋಗ, ಋತುಕ ಯೋಗ, ಶಶಿಯೋಗ, ಮಾಲವಿ ಯೋಗ, ಹಂಸಯೋಗ ಅಂತ ಬರುತ್ತೆ. ಎಲ್ಲವನ್ನು ಮಾಡಿದಂಥವನಿಗೆ ಇಂಟ್ಯೂಷನ್ ಪವರ್ ಭಾಳ ಚೆನ್ನಾಗಿರಬೇಕು. ಅದನ್ನು ಅಂತರ್ಜ್ಞಾನ ಯೋಗ ಅಂತ ಕರಿತೀವಿ. ಅಂತರ್ಜ್ಞಾನ ಆ ಯೋಗ ಇರಬೇಕು ಅವರಿಗೆ. ಇಂಟ್ಯೂಷನ್ ಇದ್ದರೆ ಮಾತ್ರನೇ ಸಾಧ್ಯವಾಗುತ್ತೆ ಅನ್ನೋದನ್ನು. ಆಮೇಲೆ ಒಂದು 44 ರೋಗಗಳ ಬಗ್ಗೆ ಮಾಹಿತಿ ಇದೆ. ಬಟ್ ಇವತ್ತು ಬಹುಶಃ ಅದನ್ನು ನಾನು ತೋರಿಸೋದಕ್ಕೆ ಸಾಧ್ಯ ಆಗಲ್ಲ. ಕಾಲಾವಕಾಶ ಬರೀ 15 ನಿಮಿಷ ಕೊಟ್ಟೋದ್ರಿಂದ ಅದರಿಂದ ಅತಿ ಹೆಚ್ಚಾಗಿ ಮಾತಾಡೋಲ್ಲ, ಸಣ್ಣದಾಗಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ. ಮೊದಲನಾಗಿ ಇನ್ಫಾರ್ಮೇಷನ್ ಆಫ್ ಲೈನ್ಸು ಎಲ್ಲರಿಗೂ ಗೊತ್ತಿರೋಂಥದ್ದು. ಇದು ಲೈಫ್ ಲೈನು, ಇದು ಬುದ್ಧಿ ರೇಖೆ, ಇದು ಹೃದಯ ರೇಖೆ, ದೃಷ್ಟಿ ರೇಖೆ. ಇಲ್ಲಿ ಬರೋಂಥ ರೇಖೆ ಅಂದರೆ ಇದು ಭಾಳ ಇಂಪಾರ್ಟೆಂಟ್. ಅದನ್ನು ನಾವು ಇಂಟ್ಯೂಷನ್ ಲೈನ್ ಅಂತ ಕರಿತೀವಿ, ಬುಧನ ರೇಖೆ ಅಂತ ಕರಿತೀವಿ. ಆರೋಗ್ಯ ರೇಖೆ, ರೋಗ ರೇಖೆ ಅಂತ ಕರಿತೀವಿ. ಆರೋಗ್ಯ ಅಲ್ಲ, ರೋಗ ರೇಖೆ. ಅದನ್ನು ಸೂಚನೆ ಮಾಡಿದ್ರೆ ರೋಗ, ಅದರಿಂದ ಆರೋಗ್ಯ ಎಲ್ಲಿ ಬರ್ತದ್ರಿ. ಹಾಗೆ ಎಲ್ಲದಕ್ಕೂ ಪ್ರಧಾನವಾಗಿ ಇಲ್ಲಿ ಬರೋಂಥದ್ದು ರವಿಯ ರೇಖೆ. ಪಿತೃಕಾರಕ ಅಂತ ಏನು ಕರಿತೀವಿ. ರವಿ ಪೂರ್ವಜನ್ಮದ ಪುಣ್ಯ. ಅದಕ್ಕೆ ಲಗ್ನಕ್ಕೆ 5ನೇ ಮನೆ ನಾವು ಪೂರ್ವ ಪುಣ್ಯ ಸ್ಥಾನ ಅಂತೀವಿ. ಪೂರ್ವ ಕರ್ಮಸ್ಥಾನ ಅಂತ ಅನ್ಕೋಬೇಕಂದ್ರೆ ವಂಶ ಪಾರಂಪರೆಯಾಗಿ ಬರೋವಂಥದ್ದು ಒಳ್ಳೆಯದು ಕೆಟ್ಟದ್ದು ಎರಡೂ ನಾವು ಏನು ಅನುಭವಿಸ್ತಾ ಇದ್ವಿ ಅದು. ಅದಕ್ಕೆ 159 ಜ್ಯೋತಿಷ ಹೇಳ್ತೀವಿ. ಇದು ಭಾಳ ಅದ್ಭುತವಾದಂಥ ವಿಷಯ. ಅದು ಗುಣಗಳು ಹಾಗೇ ಇರ್ತದೆ ಅದರಲ್ಲಿ. ಸೊ ಹಾಗಾಗಿ ಇದು ಹಸ್ತದಲ್ಲಿ ಬರೋವಂಥದ್ದು ರೇಖೆಗಳು. ಸ್ವಲ್ಪ ಈ ಕಡೆ ಇದು ಬರೋವಂಥದ್ದು ಪರ್ವಗಳು. ಇದು ಗುರು ಪರ್ವ, ಶನಿ, ರವಿ, ಬುಧ. ಉತ್ತರ ಮಂಗಳ ಪರ್ವ, ದಕ್ಷಿಣ ಮಂಗಳ ಪರ್ವ. ಇದು ಶುಕ್ರನ ಪರ್ವ, ಇದು ಚಂದ್ರ. ಈ ರೀತಿ ಬರುತ್ತೆ. ಕೆಳಗೆ ಬರೋಂಥದ್ದು ಕೇತು, ಮಧ್ಯ ಬರೋಂಥದ್ದು ರಾಹುಸ್ಥಾನ. 9 ಗ್ರಹಗಳಿಗೂ ಹಸ್ತದಲ್ಲಿ ಒಂದು ಅವಕಾಶ ನೀಡಿದ್ದಾರೆ. ಅದೇ ರೀತಿಯಲ್ಲಿ ಬೆರಳುಗಳು. ಇದು ಗುರು ಬೆರಳು, ಶನಿಯ ಬೆರಳು, ರವಿಯ ಬೆರಳು ಮತ್ತು ಬುಧನ ಬೆರಳು. ಈ ಬೆರಳುಗಳು ಚಿಕ್ಕದಾಗಿರ್ಬೋದು, ದೊಡ್ಡದಾಗಿರ್ಬೋದು, ಅಥವಾ ಬೆರಳಲ್ಲಿ ಅಂತರ ಇರ್ಬೋದು. ಹೈಟ್ಗಳು ಅಂದರೆ ಅದರ ಒಂದು ಬೆರಳು ಉದ್ದ ಇದ್ದಾಗ ಒಂದು ಬೆರಳು ಕಮ್ಮಿ ಆಗೇ ಆಗುತ್ತೆ ಅದರಲ್ಲಿ. ಮುಖ್ಯವಾಗಿ ರವಿ ಬೆರಳು ನೋಡಿ, ಈ ಜಾತಕ ಇದು ನೋಡಿದಾಗ ರವಿ ಬೆರಳ ಭಾಳ ಉದ್ದವಾಗಿದೆ. ಅಂದರೆ ರವಿ ಅವನ ಜಾತಕದಲ್ಲಿ ಭಾಳ ಪ್ರಬಲವಾಗಿದೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಆದರೂ ಅವನಿಗೆ ಆವೇಶವೂ ಜಾಸ್ತಿ ಇರುತ್ತೆ. ಯಾವಾಗ ರವಿ ಬೆರಳು ತುಂಬ ಉದ್ದ ಇರೋಂಥ ವ್ಯಕ್ತಿಗೆ ಕೆಲವು ಸತಿ ಆವೇಶ ಆಗಿದ್ದವನಿಗೆ ಆಘಾತವನ್ನು ಉಂಟಾಗುತ್ತೆ, ಹಾರ್ಟ್ ಅಟ್ಯಾಕ್ ಆಗುವಂಥ ಚಾನ್ಸಸ್ಸು ಇರುತ್ತೆ. ಆ ರೀತಿ ಯಾರು ಹಸ್ತದಲ್ಲಿ ರವಿ ಬೆರಳು ಉದ್ದವಾಗಿರೋದು ಅವ್ರು ಯಾವುದಕ್ಕೂ ಆವೇಶಕ್ಕೆ ದಯವಿಟ್ಟು ಒಳಗಾಗಬೇಕಂತ ಮೊದಲನೇ ಪ್ರಾರ್ಥನೆ ನನಗೆ. ನೆಕ್ಸ್ಟ್ ಶುಭೋದಯ ಎಲ್ಲರಿಗೂ. ಸದ್ಗುಣ ಯೋಗ. ಸದ್ಗುಣ ಯೋಗ ಅಂತಂದು ಮುಖ್ಯವಾಗಿ ಒಂದು ವ್ಯಕ್ತಿಗೆ ಬರಬೇಕು ಅಂತಂದಾಗ ವಂಶ ಪಾರಂಪರ್ಯ ಅಂತ ಒಂದು ಗುಣ ಚೆನ್ನಾಗಿರಬೇಕು. ಸೊ ರವಿ ಚೆನ್ನಾಗಿರಬೇಕು. ಜೊತೆಯಲ್ಲಿ ಆಧ್ಯಾತ್ಮಿಕ ಅಂತ ಏನಂತ ಗುರು ಪರ್ವನೂ ಭಾಳ ಚೆನ್ನಾಗಿರಬೇಕು. ಸೊ ಜಾತಕದಲ್ಲಿ ಗುರು ಮತ್ತು ಶನಿ ಪರ್ವಗಳು ಅದ್ಭುತವಾಗಿದ್ದಾಗ ಅಂಥ ವ್ಯಕ್ತಿ ಸದ್ಗುಣ ಯೋಗವನ್ನು ಪಡೆದಿರ್ತಾನೆ. ಅವನು ಯಾವತ್ತೂ ಕೆಟ್ಟವರ ಸಹವಾಸವನ್ನು ಮಾಡೋಂಥ ವ್ಯಕ್ತಿನೂ ಅಲ್ಲ, ಕೆಟ್ಟ ಕಾರ್ಯಗಳಿಗೂ ಮಾಡಕ್ಕೆ ಹೋಗಲ್ಲ.
ಅಂಥವರು ಸಮಾಜದಲ್ಲಿ ಯಾವತ್ತೂ ಅವರಿಗೆ ಗೌರವವನ್ನು ಸಿಕ್ಕುತ್ತೆ ಬಿಟ್ಟು ತಮ್ಮ ಗೌರವವನ್ನು ಕಳ್ಕೊಳ್ಳೋದಿಲ್ಲ ಅವರು. ಅಂದರೆ ಮುಖ್ಯವಾಗಿ ಗುರು ಪರ್ವ ಮತ್ತು ರವಿ ಪರ್ವ ಎರಡು ಅದ್ಭುತವಾಗಿರಬೇಕು. ರವಿ ರೇಖೆ ಚೆನ್ನಾಗಿರಬೇಕು ಅಂತ ಹೇಳಲ್ಲ, ರವಿ ರೇಖೆಯಲ್ಲಿ ಹೆಚ್ಚು ಕಮ್ಮಿ ಇದ್ರೂ ಸಹಿತ ಪರ್ವ ಚೆನ್ನಾಗಿದ್ದಾಗ ಕಾಪಾಡಿಬಿಡುತ್ತೆ. ಅದಕ್ಕೆ ನೆಕ್ಸ್ಟ್ ಬಂದಿರೋಂಥದ್ದು ಸ್ವಲ್ಪ ಕೆಳಗಡೆ ಡೌನ್. ಇದು ವ್ಯಕ್ತಿಗೆ ರಾಜಯೋಗ ಉಂಟಾಗಿದೆ ಅಂದಾಗ ಹಸ್ತದ ಬಣ್ಣಗಳು ಭಾಳ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಪಿಂಕ್ ಕಲರ್ ಸಾಫ್ಟ್ ಹ್ಯಾಂಡ್ ಅಂದಾಗ ಮೃದುವಾಗಿರುವಂಥದ್ದು ಪಿಂಕ್ ಕಲರ್ ಅಂತ ವ್ಯಕ್ತಿ ರಾಜಯೋಗ ಅನುಭವಿಸ್ತಾರೆ ಅಂತ ಹೇಳ್ಬಿಟ್ಟು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೇಂದ್ರ ತ್ರಿಕೋಣಾಧಿಪತಿಗಳು ಮಿತಿ ಪಡೆದಾಗ ರಾಜಯೋಗ ಅಂತ ಹೇಳ್ತೀವಲ್ಲ. ಬಟ್ ಇದರ ಅರ್ಥ ಕೇವಲ ಕಲರಲ್ಲೇ ಸಹಿತ ನಾವು ತಿಳ್ಕೊಬೋದು ಅಂತ ಹೇಳ್ತೇವೆ. ಕ್ರಾಸ್ ಲೈನ್ ರನ್ಸ್ ಫ್ರಮ್ ದಿ ಮಿಡ್ಲ್ ಆಫ್ ದಿ ಪಾಮ್ ಜಸ್ಟ್ ಅಬೌವ್ ದಿ ಹೆಡ್ ಲೈನ್ ಗೋಸ್ ಟುವರ್ಡ್ಸ್ ದಿ ಜುಪಿಟರ್. ಇಲ್ಲಿ ಏನಾಗುತ್ತೆ ಅಂದಾಗ ಸ್ವಲ್ಪ ಕೆಳಗಡೆ ಫಿಗರ್ ಕಾಣುತ್ತೆ. ಡೌನ್ ಮಾಡಿ ಸರ್, ಡೌನ್ ನೋಡಿ, ಇಲ್ಲಿ ಒಂದು ಲೈನ್ ಬರುತ್ತೆ. ಈ ಲೈನು ಭಾಳ ಪ್ರಬಲವಾಗಿ ತೋರಿಸೋಂಥದ್ದು. ಅದು ಎರಡು ಇನ್ಫಾರ್ಮೇಷನ್ ಕೊಡುತ್ತೆ. ಕೆಲವರಿಗೆ ಲವ್ ಮ್ಯಾರೇಜ್ ಆಗುತ್ತೆ ಅಂತಂದಾಗ ಆ ಲೈನ್ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಅದೇ ರೀತಿಯಾಗಿ ರಾಜಯೋಗ ಬರುತ್ತೆ ಅನ್ನೋದು ಏನು ತೋರಿಸುತ್ತೆ. ಇದನ್ನು ಇಸಾಟ್ ಅನ್ನೋ ಒಂದು ಮಹಾ ವ್ಯಕ್ತಿ ಈ ರೇಖೆಯನ್ನು ಪರಿಚಯ ಮಾಡಿಸಿದ್ದು. ಅದನ್ನು ಆ ರೇಖೆಯನ್ನು ಇಸಾಟ್ ಲೈನ್ ಅಂತ ಕರಿತೀವಿ. ಸೊ ಇದು ವ್ಯಕ್ತಿಗೆ ರಾಜಯೋಗ ಉಂಟು ಮಾಡುತ್ತೆ. ನೋಡಿ, ಭಾಳ ಸಿಂಪಲಾಗಿ ತೋರಿಸೋಂಥದ್ದು. ಇನ್ನೂ ಒಂದು ಏನಪ್ಪ ಅಂತಂದಾಗ ಇಲ್ಲಿ ಬರುವಂಥದ್ದು ಇದನ್ನು ಮಾಲಿಕಾ ರೇಖೆ ಅಂತ ಕರಿತೀವಿ. ಹೆಬ್ಬೆರಳು ಕೆಳಗಡೆ ಭಾಗದಲ್ಲಿ ಆ ಮಾಲಿಕಾ ರೇಖೆ ಮೇಲೆ ಇಲ್ಲಿ ಸಣ್ಣದಾಗಿ ಒಂದು ಗುರುತು ಬರುತ್ತೆ, ವಿಳ್ಳಿಯದ ಎಲೆ. ಆ ಎಲೆ ಆಕಾರದಲ್ಲಿ ಬರುವಂಥ ರೇಖೆ ಬಂದು ಸಹಿತ ಅದು ಸಹಿತ ರಾಜಯೋಗವನ್ನು ಸೂಚನೆ ಮಾಡುವಂಥದ್ದು. ಭಾಳ ಸಿಂಪಲಾಗಿ ಗೊತ್ತಾಗುತ್ತೆ ಇದರಲ್ಲಿ. ಅದೇ ಶಾಸ್ತ್ರಗಳಲ್ಲಿ ಹಲವಾರು ಶಾಸ್ತ್ರಗಳಲ್ಲಿ ಹಸ್ತ ಸಾಮುದ್ರಿಕ ಶಾಸ್ತ್ರ ಒಂದೇ, ಇದಕ್ಕೂ ಜ್ಯೋತಿಷ್ಯ ಶಾಸ್ತ್ರಕ್ಕೂ ಭಾಳ ಅದ್ಭುತವಾದಂಥ ಸಂಬಂಧವಿದೆ. ಆ ಕಡೆ ಬಂದ ಒಳ್ಳೆಯ ವ್ಯಕ್ತಿಯ ಜೀವನ ಗುಡ್ ಕ್ಯಾರಿಯರ್ ಅಂತಂದಾಗ ಸ್ವಲ್ಪ ಬೇರೆ ಸರ್. ಈ ಬೆರಳುಗಳು ಭಾಳ ಇಂಪಾರ್ಟೆಂಟು. ಒಂದು ನಿಮಿಷ, ಇಲ್ಲಿ ನೋಡಿ, ಇದು ಹೆಬ್ಬೆರಳಲ್ಲಿ ನಮಗೆ ಗೋಧುಮ ರೇಖೆ ಅಂತ ಒಂದು ಇದ್ದೇ ಇರುತ್ತೆ ಇದರಲ್ಲಿ. ಅದು ಮುಂದೆಗಡೆ ಕಾಣಿಸುವಂಥದ್ದು. ಆದರೆ ಹಿಂದೆ ನೋಡಿದಾಗ ಒಂದು ಉಗುರು ಇದೆಯಲ್ಲ ಬೆರಳಲ್ಲಿ, ಆ ಉಗುರು ಕೆಳಗಡೆ ಭಾಗದಲ್ಲಿ ನೋಡಿ, ಈ ಭಾಗದಲ್ಲಿ ಉಗುರು ಕೆಳಗಡೆ ಭಾಗದಲ್ಲಿ ಅರ್ಧ ಚಂದ್ರಾಕಾರ ಬರುತ್ತೆ. ಯಾರ ಹಸ್ತದಲ್ಲಿ ಅರ್ಧ ಚಂದ್ರಾಕಾರ ಬಂದಾಗ ಆ ಒಂದು ಬೆರಳಿಗೆ ಸಂಬಂಧಪಟ್ಟಂಥ ವೃತ್ತಿಯಲ್ಲಿ ಅವನು ಅಭಿವೃದ್ಧಿ ಆಗ್ತಾನೆ ಅಂತ. ಯಾವಾಗ ಹೆಬ್ಬೆರಳಲ್ಲಿ ಆ ರೀತಿಯಾಗಿ ಅಂತ ಅರ್ಧ ಚಂದ್ರಾಕಾರ ಬಂದಾಗ ಆಫ್ ಮೂನ್ ಅಂತ ಕರಿತೀವಿ. ಅರ್ಧ ಚಂದ್ರಾಕಾರ ಹೆಬ್ಬೆರಳು ಇರ್ತಂದಾಗ ಹಸ್ತಕ್ಕೆ ಮೂಲ ಹೆಬ್ಬೆರಳೇನೆ. ಅಂತ ಹೆಬ್ಬೆರಳು ಇರ್ತಂದಾಗ ಅವನಿಗೆ ಜೀವನದಲ್ಲಿ ಎಲ್ಲ ರೀತಿಯಲ್ಲೂ ಅವನಿಗೆ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳುತ್ತೆ. ಅದರಲ್ಲಿ ಉತ್ತಮವಾದ ಗೋಧುಮ ರೇಖೆ ಇದ್ದು ಹೆಬ್ಬೆರಳಲ್ಲಿ ಆ ರೀತಿಯ ಅರ್ಧ ಚಂದ್ರಾಕಾರ ಬಂದಾಗ ಅವನು ಶುಕ್ಲ ಪಕ್ಷದಲ್ಲಿ ಹುಟ್ಟಿದ ನಂತರ ಪಕ್ಷವನ್ನು ತೋರಿಸುತ್ತೆ ಅದರಲ್ಲಿ. ಅದೇ ರೀತಿಯಲ್ಲಿ ಗುರು ಬೆರಳಲ್ಲಿ ಏನಾದರೂ ಆ ರೀತಿ ಬಂತು ಅಂತಂದಾಗ ಅವನು ಆಧ್ಯಾತ್ಮಿಕ ಚಿಂತನೆ ಅಂತ ವ್ಯಕ್ತಿ. ಆಧ್ಯಾತ್ಮಿಕ ಅಂತಂದಾಗ ಮಠಗಳಾಗಲಿ ಒಳ್ಳೆ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಸಂಸ್ಥಾಪನೆ ಮಾಡುವಂಥವ್ರಲ್ಲಿ ಚೆನ್ನಾಗಿ ಮಾಡಿ ಒಳ್ಳೆ ಸಂಪಾದನೆ ಅವ್ರಿಗೆ ಆಗುತ್ತೆ ಅನ್ನೋದನ್ನು ತೋರಿಸುತ್ತೆ. ಅಂಥವ್ರಿಗೆ ಹಸ್ತ ನೋಡಿದಾಗ ಗುರು ಪರ್ವದಲ್ಲಿ ಅವರಿಗೆ ಒಂದು ಸ್ವಾಸ್ಟಿಕ್ ಮಾರ್ಕು ಅಥವಾ ಒಂದು ಕ್ರಾಸ್ ಮಾರ್ಕ್ ಇರುತ್ತೆ, ಗ್ಯಾರಂಟಿ ಡೆಫಿನೆಟ್ ಆಗಿರುತ್ತದೆ. ನೆಕ್ಸ್ಟ್ ಬಂತು ಶನಿಯ ಬೆರಳಲ್ಲಿ ಆ ಉಗುರಲ್ಲಿ ಅರ್ಧ ಚಂದ್ರಾಕಾರ ಬಂತು ಅಂತಂದಾಗ ಇದು ನೀವು ಕೂತಿರುವಂಥ ಎಲ್ಲ ಜ್ಯೋತಿಷರಿಗೂ ಭಾಳ ಉತ್ತಮವಾದ ಮಾಹಿತಿ ಅದು. ಯಾಕಂದರೆ ಜ್ಯೋತಿಷ್ಯ ಹೇಳ್ಬೇಕಂದ್ರೆ ಅವನಿಗೆ ಒಳ್ಳೆ ಜ್ಞಾನ ಇರಬೇಕು, ಇಂಟ್ಯೂಷನ್ ಚೆನ್ನಾಗಿ ವರ್ಕ್ ಆಗಬೇಕು. ಸೊ ಶನಿ ಪರ್ವದಲ್ಲಿ ಅರ್ಧ ಚಂದ್ರಾಕಾರ ಬಂದಿರೋಂಥ ವ್ಯಕ್ತಿ ಜೊತೆಯಲ್ಲಿ ಶನಿ ಪರ್ವದಲ್ಲಿ ಒಂದು ಸಣ್ಣ ರೆಕ್ಟ್ಯಾಂಗಲ್ ಫಾರ್ಮ್ ಆಯತಾಕಾರ ಒಂದು ಬರುತ್ತೆ ಅದರಲ್ಲಿ. ಅದು ಬಂದಾದಾಗ ಉತ್ತಮವಾದ ಜ್ಯೋತಿಷ ಆಗ್ತಾನೆ ಅಂತ ಹೇಳ್ತೀವಿ. ಆಗಲೇ ತಮಗೆ ಇಂಟ್ಯೂಷನ್ ಲೈನ್ ಅಂತ ತೋರಿಸ್ತಲ್ಲ, ಅದಿದ್ದಾಗ ಇನ್ನೂ ಅದ್ಭುತವಾದಂಥ ಮಾಹಿತಿಯನ್ನು ಕೊಡುತ್ತೆ ಅವರು. ದೇ ಕ್ಯಾನ್ ಶೈನ್ ವೆಲ್ ಇನ್ ದ ಫೀಲ್ಡ್ ಆಫ್ ಅಸ್ಟ್ರಾಲಜಿ ಆರ್ ಪಾಮಿಸ್ಟ್ರಿ ಆರ್ ಎನಿ ಸೈನ್ಸಸ್. ಅದೇ ರವಿ ಪರ್ವದಲ್ಲಿ ಇತ್ತು ಅಂತಂದಾಗ ರವಿ ಪರ್ವ ಚೆನ್ನಾಗಿದ್ದು, ರವಿ ರೇಖೆ ಉತ್ತಮವಾಗಿದ್ದು, ರವಿ ಬೆರಳು ಅರ್ಧ ಚಂದ್ರಾಕಾರ ಬಂತಂದಾಗ ಆತ ರಾಜಕೀಯದಲ್ಲಿ ತುಂಬ ಅದ್ಭುತವಾಗಿ ಬೆಲೆ ಬರ್ತಾನೆ ಅಂತ. ನಮ್ಮಲ್ಲಿ ರವಿಯವರು ಇದ್ದಾರೆ ಇಲ್ಲಿ. ಅವ್ರಿಗೆ ಸಂಬಂಧಪಟ್ಟ ಸಬ್ಜೆಕ್ಟ್ ಅಂದಾಗ ಅವರಿಗೆ ಶನಿ ಪರ್ವದ ಭಾಳ ಚೆನ್ನಾಗಿರಬೇಕು. ಶನಿಯ ಬೆರಳು ಅರ್ಧ ಚಂದ್ರಾಕಾರ ಬರಬೇಕು. ಶನಿಯ ಪರ್ವದಲ್ಲಿ ಆಯುತಾಕಾರಕ್ಕೆ ಬದಲು ಅಂಥವ್ರಿಗೆ ಏನಾಗುತ್ತೆ ಅಂತಂದಾಗ ಒಂದು ಕ್ರಾಸ್ ಮಾರ್ಕು ಬರುತ್ತೆ. ಅಂದರೆ ವಿದ್ಯೆಗಳಲ್ಲಿ ಎರಡು ವಿದ್ಯೆ, ನಿಗೂಢ ವಿದ್ಯೆ ಅಂತ ಕರಿತೀವಲ್ವ, ಸೀಕ್ರೆಟ್ ಸೈನ್ಸ್ ಅಂತ ಕರಿತೀವಲ್ಲ, ಆ ಥರ ವಿದ್ಯೆ. ಜೊತೆಯಲ್ಲಿ ಅವ್ರಿಗೆ ಏನಾಗುತ್ತೆ ಅಂದಾಗ ಹೆಡ್ಲೈನು ಅಂದರೆ ಬುದ್ಧಿರೇಖೆ ಮತ್ತು ಹೃದಯ ರೇಖೆ ಮಧ್ಯೆ ಒಂದು ಕ್ರಾಸ್ ಮಾರ್ಕ್ ಬರುತ್ತೆ. ಅದನ್ನು ನಿಗೂಢ ಗುಣಕ ಅಂತ ಕರಿತೀವಿ. ಅದನ್ನು
ಅಂಥದ್ದಿದ್ದಾಗ ಮಾತ್ರ ಸಾಧ್ಯವಾಗುತ್ತೆ. ನಮ್ಮ ರವಿಯವರ ಹಸ್ತದಲ್ಲಿ ಆ ಥರ ರೇಖೆ ಇದೆ, ನಾನು ಕಂಡಿದ್ದೀನಿ, ಅದಕ್ಕೆ ಹೇಳ್ತಾರಂಥದ್ದು. ಅವರು ನಿಗೂಢ ವಿದ್ಯೆಗಳಲ್ಲಿ ಮಾಸ್ಟರ್ ಅವರು. ಸೊ ನೆಕ್ಸ್ಟು ಬುಧನ ಬೆರಳಲ್ಲಿ ಬುಧನ ಪರ್ವ ಚೆನ್ನಾಗಿದ್ದು ಆ ಒಂದು ಬೆರಳಲ್ಲಿ ಅರ್ಧಚಂದ್ರಾಕಾರ ಬಂತು ಅಂತಂದಾಗ, ಅಥವಾ ಬುಧನ ಪರ್ವದಲ್ಲಿ ಒಂದು ಸ್ಕ್ವಯರ್ ಮಾರ್ಕ್ ಬಂದರೆ, ಅಥವಾ ಬುಧನ ಪರ್ವದಲ್ಲಿ ಒಂದು 4-5 ವರ್ಟಿಕಲ್ ಲೈನ್ಸ್ ಬಂದಾಗ 100% ಅವರು ಡಾಕ್ಟರ್ ಆಗ್ತಾರೆ ಅಂತ ಹೇಳುತ್ತೆ ವೃತ್ತಿಯಲ್ಲಿ. ಅದೇ ಬುಧನ ಪರ್ವದಲ್ಲಿ ಒಂದು ಕ್ರಾಸ್ ಮಾರ್ಕ್ ಅಂತಂದಾಗ ಹಿ ವಿಲ್ ಬಿಕಮ್ ಆ್ಯನ್ ಅಡ್ವೊಕೇಟ್. ಅದೇ ಬುಧನ ಪರ್ವದಲ್ಲಿ ಒಂದು ಕ್ರಾಸು ಇದ್ದು ಬುಧನ ಬೆರಳಲ್ಲಿ ಅರ್ಧಚಂದ್ರಾಕಾರ ಇದ್ದು ರವಿಯ ಬೆರಳು 3ನೇ ಭಾಗದಲ್ಲಿ ಒಂದು ವರ್ಟಿಕಲ್ ಲೈನ್ ಇತ್ತು ಅಂತಂದಾಗ ಇದು ಭಾಳ ವಿಶೇಷವಾಗಿ ತೋರಿಸೋಂಥದ್ದು ಪೋಸ್ಟ್ ಮಾರ್ಟಮ್ ಮಾಡುವಂಥ ಡಾಕ್ಟ್ರುಗಳಾಗಲಿ ಅಥವಾ ಪೋಸ್ಟ್ ಮಾರ್ಟಮ್ ಅಂತ ಮಾಡುವಂಥ ಅದರ ಬಗ್ಗೆ ಕೋರ್ಟಲ್ಲಿ ವಾದನೆ ಮಾಡುವಂಥ ಲಾಯರ್ ಆಗಲಿ ಎರಡೂ ತೋರಿಸುತ್ತದೆ. ಅಂದರೆ ಅದ್ಭುತವಾದಂಥ ರಹಸ್ಯವಾದಂಥ ಶಾಸ್ತ್ರವನ್ನು ತೋರಿಸೋಂಥದ್ದು ಹಸ್ತ ಸಾಮುದ್ರಿಕ ವಿದ್ಯೆಗಳಲ್ಲಿ ಹಸ್ತ ಸಾಮುದ್ರಿಕ ಶಾಸ್ತ್ರವು ಒಂದು ವಿದ್ಯೆ. ಒಂದೇ ಸರ್ ವಿವಾಹ ಯೋಗ, ವಿವಾಹ ಭಾಗ್ಯ ಯೋಗ ಅಂತ ಸಾಧಾರಣ ನಾವು ಜಾತಕದಲ್ಲಿ ಹೇಳ್ತಾ ಇರ್ತೀವಿ. ವಿವಾಹ ಪರ ಭಾಗ್ಯ ಯೋಗ ಅಂತ ಕರಿತೀವಿ. ಅದು ಹೇಗೆ ಉಂಟಾಗುತ್ತೆ ಅಂತಂದಾಗ ಮದುವೆ ಆದಮೇಲೆ ಅವ್ನಿಗೆ ಯೋಗ ಜಾಸ್ತಿ ಆಗ್ಬಿಡುತ್ತೆ, ಅಥವಾ ಅವ್ರು ಬಡತನದಲ್ಲಿ ಹುಟ್ಟಿದ್ರು ಸಹಿತ ಆಕೆಗೆ ಒಳ್ಳೆ ಯೋಗ ಸಿಕ್ಕುತ್ತೆ ಅನ್ನೋದನ್ನು ಹೇಳುವಂಥದ್ದು. ಇದು ಸಾಧಾರಣವಾಗಿ ಹೇಗೆ ಬರುತ್ತೆ ಅಂತಂದಾಗ ಇಲ್ಲಿ ಬರುವಂಥದ್ದು ಲೈಫ್ ಲೈನ್ ಅಂತ ಕರೀತೀವಿ, ಜೀವನ ರೇಖೆ. ಆ ಜೀವನ ರೇಖೆಯಿಂದ ಒಂದು ರೇಖೆ ಶನಿ ಪರಕ್ಕೆ ಹೋಗಿದರೆ ವಿವಾಹ ಪರ ಭಾಗ್ಯ ಯೋಗ ಅಂತ ಒಂದು. ಮದುವೆ ಆದಮೇಲೆ ಅವರಿಗೆ ಅದ್ಭುತವಾದಂಥ ಯೋಗ ಉಂಟಾಗುತ್ತೆ, ಅದು ಯಾರಿಗೇ ಆಗಲಿ. ಎರಡನೇದು, ವ್ಯಕ್ತಿ ತನ್ನ ಸ್ವಂತ ಶ್ರಮದಿಂದ ಜೀವನದಲ್ಲಿ ಮೇಲೆ ಬರೋಕ್ಕೂ ಅವಕಾಶ ಇರುತ್ತೆ. ಅದರಲ್ಲಿ ವ್ಯಕ್ತಿ ತನ್ನ ಶ್ರಮದಿಂದ ಮೇಲೆ ಬಂದು ಸಾಧನೆ ಮಾಡ್ತಾನೆ, ಅದನ್ನು ಅನುಭವಿಸೋಂಥದ್ದು ಅವ್ರ ಲೈಫ್ ಪಾರ್ಟ್ನರ್ ಅಂತ ಬಿಟ್ಟು ಹೇಳುವಂಥದ್ದು ವಿವಾಹಾತ್ಮಕ ಭಾಗ್ಯ ಯೋಗ ಅಂತ ಭಾಳ ಸಿಂಪಲ್ಲಾಗಿ ಹೇಳಿರೋಂಥದ್ದು. ಜೊತೆಯಲ್ಲಿ ಇಲ್ಲಿ ಬರೋಂಥದ್ದು ಇದು ಮಾಲಿಕಾ ರೇಖೆ ಅಂತ ಕರಿತೀವಿ. ಈ ಮಾಲಿಕಾ ರೇಖೆ ಕೈಯಲ್ಲಿ ಯಾರಿಗೆ ಅದ್ಭುತವಾಗಿದೆಯೋ, ಮಾಲಿಕಾ ಅಂತಂದಾಗ ಒಂದು ಹೂವೆಲ್ಲ ಸೇರೋದು ಮಾಲೆ ಯಾರು ಆ ರೀತಿ ಬರೋಂಥದ್ದು ದ್ವೀಪದ ಆಕಾರ ಇರುತ್ತೆ. ಆ ದ್ವೀಪದ ಆಕಾರ ಅನ್ನೋದು ಹಸ್ತದಲ್ಲಿ ಎಲ್ಲಿ ಬಂದರೂ ಅಶುಭ ಫಲವೇ, ಆದರೆ ಹೆಬ್ಬೆರಳು ಮೂಲೆಯಲ್ಲಿ ಬಂದಿರುವಂಥದ್ದು ತುಂಬ ಅದ್ಭುತವಾದಂಥ ಶುಭ ಫಲವನ್ನು ಕೊಡುವಂಥ ರೇಖೆ ಆಗುತ್ತೆ ಅದರಲ್ಲಿ. ಅದರಲ್ಲಿ ಇನ್ನೊಂದೇನಂತಂದಾಗ ಅಂಥ ವಿಷಯದಲ್ಲಿ ಈ ಒಂದು ಮಾಲಿಕಾ ರೇಖೆಯಿಂದ ಒಳಗಡೆಗೆ ಅನ್ನೋದು ಒಂದು ರೇಖೆ ಒಳಗಡೆ ಹೋಗಿದ್ದಾಗ ಅವ್ರಿಗೆ 100% ಹೆಣ್ಮಗು ಆಗುತ್ತೆ ಅಂತ. ಅದೇ ರೀತಿಯಲ್ಲಿ ಹಸ್ತದಲ್ಲಿ ನೋಡಿ, ಇದು ಜೀವನ ರೇಖೆ ಮತ್ತು ಬುದ್ಧಿ ರೇಖೆ ಇಲ್ಲಿಂದ ಸ್ವಲ್ಪ ದೂರ ಬಿಟ್ಟು ಆರಂಭವಾಗಿದ್ದರೂ ಅವ್ರಿಗೂ ಸಹಿತ ಪ್ರಥಮ ಸಂತಾನ ಸ್ತ್ರೀ ಸಂತಾನವೆಲ್ಲದನ್ನು ತೋರಿಸುತ್ತೆ ಹಸ್ತ ಸಾಮುದ್ರಿಕ ಶಾಸ್ತ್ರದಲ್ಲಿ. ಬೇಕಾದರೆ ಪರೀಕ್ಷೆ ಮಾಡ್ಕೋಬೋದು ನೀವು. ಕೆಲವು ಸತಿ ಏನಾಗುತ್ತೆ ಅಂದಾಗ, ಇಲ್ಲ ಸರ್ ನನಗೆ ಗಂಡು ಮಗು ಅಂತ ಹೇಳ್ತಾರೆ. ಆ ಗಂಡು ಮಗು ಇರೋದು ಏನಾಗಿರುತ್ತೆ ಅಂತಂದಾಗ ಇದೇ ಮಂಗಳ ಪರ್ವದಿಂದ ಒಂದು ಮೇಲೆ ಹೋಗಿರುತ್ತೆ, ಇಲ್ಲಿಂದ ಸ್ವಲ್ಪ ದೂರ ಬಂದಾಗ ಅದು ಸ್ತ್ರೀ ಸಂತಾನವಾಗಿರುತ್ತೆ. ಸೊ ಆ ಥರ ಕನ್ಫ್ಯೂಷನ್ ಮಾಡುವಂಥ ವಿದ್ಯೆಯೂ ಇದೆ ಇದರಲ್ಲಿ. ಮೂರನೇದು, ಈ ಒಂದು ಸಂದರ್ಭದಲ್ಲಿ ಇನ್ನೊಂದು ಹೇಳ್ತೀನಿ. 2.5 ಗಂಟೆಯಿಂದ 2.5 ತಿಂಗಳೊಳಗೆ ಒಂದು ವ್ಯಕ್ತಿಗೆ ಮರಣವನ್ನು ಬರುತ್ತೆ ಅನ್ನೋ ಸೂಚನೆಯನ್ನು ಸಹಿತ ಹಸ್ತ ಸಾಮುದ್ರಿಕ ತೋರಿಸುತ್ತೆ ಅದರಲ್ಲಿ. ಅದು ಕೇವಲ ಶನಿಯ ಬೆರಳಲ್ಲಿ ಉಂಗುರಲ್ಲಿ ಬರುವಂಥದ್ದು ಒಂದು ಝೆಡ್ ಆಕಾರದಲ್ಲೇ ಬರುವಂಥ ಮಾರ್ಕ್ ಅದು. ಆ ಮಾರ್ಕ್ ಬಂದಾಗ 2.5 ಗಂಟೆಯಿಂದ 2.5 ತಿಂಗಳ ಒಳಗಡೆ ಅವರಿಗೆ ಮರಣ ಬರುತ್ತೆ ಅನ್ನೋದನ್ನು ಸೂಚನೆ ಮಾಡುತ್ತೆ. ಇದನ್ನು ನೋಡಬೇಕು ಅಂದಾಗ ತಮಗೆ ಅಂತರ್ಜ್ಞಾನ ರೇಖೆ ಭಾಳ ಪ್ರಬಲವಾಗಿರಬೇಕು, ಇಲ್ಲಂದರೆ ನಿಮಗೆ ಕಾಣಿಸೋದಿಲ್ಲ. ಈಗ ಪಂಚಮಹಾಪುರುಷ ಯೋಗದಲ್ಲಿ ಭದ್ರಯೋಗ. ಈ ಭದ್ರಯೋಗ ಅನ್ನೋದು ಏನು ಹೇಳ್ತೀವಿ ನಾವು, ಬುಧ ಗ್ರಹ ಜಾತಕದಲ್ಲಿ ಕೇಂದ್ರದಲ್ಲಿರಬೇಕು, ಉಚ್ಚಕ್ಷೇತ್ರ ಇರಬೇಕು, ಮೂಲ ತ್ರಿಕೋಣ ಇರಬೇಕು. ಅದು ಲಗ್ನಗಳಾದಾಗ ಅವನಿಗೆ ಭದ್ರಯೋಗ ಉಂಟಾಗುತ್ತೆ ಅನ್ನೋದು ನಾನು ಹೇಳೋಂಥದ್ದು. ಈ ಭದ್ರಯೋಗದ ಹಸ್ತ ಸಾಮುದ್ರಿಕ ಶಾಸ್ತ್ರದಲ್ಲಿ ಬುಧನ ಪರ್ವ ಭಾಳ ಅದ್ಭುತವಾಗಿರಬೇಕು. ಇದು ಬುಧನ ಪರ್ವ ಅದ್ಭುತವಾಗಿರುವಂಥ ವ್ಯಕ್ತಿಗೆ ಭದ್ರಯೋಗ ಇರುತ್ತೆ. ಜಾತಕದಲ್ಲಿ ನಾವು ಬುಧನ ಹುಡುಕಬೇಕು ಹೊರತು ಹಸ್ತದಲ್ಲಿ ಬುಧ ಪರ್ವವನ್ನು ಕಂಡ್ರೆ ಸಾಕು, ನಮಗೆ ಅದು ಗೊತ್ತಾಗುತ್ತೆ. ಅಂಥ ವ್ಯಕ್ತಿಗಳಲ್ಲಿ ಅಲ್ಲೂ ಸಹಿತ ಏನಾಗುತ್ತೆ ಅಂತಂದಾಗ, ಯಾವುದೇ ಒಂದು ಲಗ್ನಕ್ಕೆ ದಶಮ ಸ್ಥಾನ ಪ್ರೊಫೆಷನಲ್ ವೃತ್ತಿ ಅಂತ ಹೇಳ್ತೀವಿ ನಾವು. ಇಲ್ಲಿ ಯಾವುದೇ ಒಂದು ಅಂದರೆ ಬುಧನ ಪರ್ವ ಅಂತಂದಾಗ ಬುಧ ಇಂಡಿಕೇಟ್ಸ್ ದಿ ಬಿಸ್ನೆಸ್. ಯಾವುದೇ ಥರ ಬಿಸ್ನೆಸ್ ಅದು ಬುಧ ತೋರಿಸ್ತಾನೆ. ವೈದ್ಯಕೀಯ ಆಗಲಿ, ಅಡ್ವೊಕೇಟ್ ಆಗಲಿ, ಅಥವಾ ಕಮಿಷನ್ ವ್ಯವಹಾರ ಆಗಲಿ, ಬಿಡಿ ವ್ಯಾಪಾರ ಮಾಡೋರಿಗೂ ಅದೇ ತೋರಿಸುತ್ತೆ, ಎಲ್ಲ ತೋರಿಸುತ್ತದೆ. ಅಂಥ ಬುಧನ ಬೆರಳು ಪಕ್ಕದಲ್ಲಿರುವಂಥ ರವಿ ಬೆರಳಿದಲ್ಲ, ರವಿ ಬೆರಳಿಗೆ ಮೊದಲನೇ ಭಾಗಕ್ಕಿಂತ ಸ್ವಲ್ಪ ಮೇಲೆ ಇರಬೇಕು. ಮಾಲೆ ಇದ್ದಂದಾಗ ಅವನು ಒಳ್ಳೆ ಬಿಸ್ನೆಸ್ ವ್ಯಕ್ತಿ ಆಗ್ತಾನೆ, ಅವನಿಗೆ ಉತ್ತಮವಾದ ಭದ್ರಯೋಗ ಇರೋದನ್ನು ತೋರಿಸೋವಂಥದ್ದು. ಅವನಿಗೆ ಜೀವನದಲ್ಲಿ ಏನೇ ಬಿಸ್ನೆಸ್ ಮಾಡಿದ್ರು ಸಕ್ಸಸ್ ಆಗುತ್ತೆ ಅಂತ.
ಇನ್ನೊಂದೇನಪ್ಪ ಅಂದರೆ ಭದ್ರಯೋಗ ಇರೋಂಥ ವ್ಯಕ್ತಿ ಒಂದು ಸರ್ಕಾರಿನಲ್ಲಿ ಸಹಿತ ಉನ್ನತವಾದಂಥ ಪೊಸಿಷನ್ ಅವರು ಸಿಕ್ಕುತ್ತೆ ಅಂತ ಹೇಳುತ್ತೆ ಅದರಲ್ಲಿ. ಹಿ ವಿಲ್ ಗೆಟ್ ಎ ಗುಡ್ ಪೊಸಿಷನ್ ಇನ್ ದಿ ಗೌರ್ಮೆಂಟ್ ಆಫೀಸ್ ಆರ್ ಈವನ್ ಪ್ರೈವೇಟ್ ಅನ್ನೋದು ಸಹಿತ. ಇವಾಗ ರಾಜಯೋಗ ಅಂತ ಇಲ್ಲ, ರಾಜ ಇಲ್ಲ, ಅದರಿಂದ ರಾಜಯೋಗ ಇಲ್ಲ. ಆದರೆ ರಾಜಯೋಗದಾಗ ಸಕಲವೂ ಸಿಕ್ಕಿರೋಂಥವ್ರಿಗೆ ರಾಜಯೋಗ ಅನುಭವಿಸ್ತಾರೆ ಅಂತ ಹೇಳ್ಬೋದಲ್ವ. ಈಗ ಸಮಾನ ರಾಜ ಸಮ್ಮಾನ ಯೋಗಗಳು ಅನ್ನೋ ರೀತಿಯಲ್ಲಿ ಬರೋಂಥದ್ದು ಈ ಥರ ಭದ್ರಯೋಗ. ಇದು ಭದ್ರಯೋಗ ಅನ್ನೋದು ಪಂಚಮಹಾಪುರುಷ ಯೋಗಗಳಲ್ಲಿ ಒಂದು ಯೋಗ ಇದೆ. ನೆಕ್ಸ್ಟ್ ಒಂದು ಋತಕ ಯೋಗ. ಪರ್ಸನ್ ವಿಲ್ ಬಿ ಹಾರ್ನೆಡ್ ಇನ್ ದರ್ ಓನ್ ಕಂಟ್ರಿ ಆರ್ ಅಬ್ರಾಡ್. ಈ ಋತಕ ಇರೋಂಥ ವ್ಯಕ್ತಿಗಳೇ ಇಲ್ಲಿ ನೋಡಿ, ಇಲ್ಲಿ ರಾಶಿ ವಿಂಗಡಣೆ ಮಾಡಿದಾಗ ಏನಾಗುತ್ತಾ, ಮಂಗಳ ಗ್ರಹ ಭಾಳ ಪ್ರಬಲವಾಗಿರ್ತಾನೆ ಇದರಲ್ಲಿ. ಈ ಟ್ರಯಾಂಗಲ್ ಮಾರ್ಕಲ್ಲಿ ಅಂದರೆ ಬುದ್ಧಿರೇಖೆಯ ಮೇಲೆ ಹೃದಯ ರೇಖೆ ಕೆಳಗಡೆ ಭಾಗದಿಂದ ಇಲ್ಲಿ ತನಕ ಬರುತ್ತೆ. ಇದು ಮಂಗಳನ ಆಧಿಪತ್ಯದಲ್ಲಿ ಬರುವಂಥದ್ದು ಕ್ಷೇತ್ರವಾಗಿರುತ್ತೆ. ಸೊ ಇಂಥ ವ್ಯಕ್ತಿ ಏನಾಗುತ್ತೆ ಅಂತ ಅವನಿಗೆ ಧೈರ್ಯ ಇರುತ್ತೆ, ಸಾಹಸ ಇರುತ್ತೆ, ಎಲ್ಲ ಇರ್ತದೆ ಅವನಿಗೆ. ಆಲ್ ಆಫ್ ಎ ಸಡನ್ ಅವನಿಗೆ ಕ್ಲಿಕ್ ಆಗುತ್ತೆ. ಈಗ ನಮಗೆ ಹಿಂದೆ ಸ್ವಲ್ಪ ದಿವಸ ಹಿಂದೆ, ಒಂದು 2 ವರ್ಷಗಳ ಹಿಂದೆಗಡೆ ಒಬ್ಬ ಇವನು ಒಂದು ಫ್ಲೈಟ್ನ ಹಾರಿಸ್ಕೊಂಡು ಹೋಗಿ ಪಾಕಿಸ್ತಾನದಲ್ಲಿ ಬಿದ್ದು ಹೊರಗಡೆ ಬಂದಮೇಲೆ ಏನಾಗಿತ್ತು, ಅವನಿಗೆ ವಿಪರೀತವಾದಂಥ ಯೋಗ ಬಂದ್ಬಿಡ್ತು ಅವನಿಗೆ. ಅದು ದುಡುಕತನದಿಂದ ಮಾಡೋದು ಇಲ್ಲ ಅನಿರೀಕ್ಷಿತವಾಗಿ ಆಯಿತೋ ಗೊತ್ತಿಲ್ಲ, ಬಟ್ ಅವನಿಗೆ ಎಲ್ಲರ ಯೋಗವನ್ನು ಸಿಕ್ತು ಅವನಿಗೆ. ಇವನ್ ರಿಸೀವ್ ದಿ ಪ್ರೆಸಿಡೆನ್ಷಿಯಲ್ ಅವಾರ್ಡ್ ಅಂತ ಬಿಟ್ಟಿದ್ದೆ. ಆ ರೀತಿಯಲ್ಲಿ ಋತುಕ ಇರೋಂಥ ವ್ಯಕ್ತಿ ಏನಾಗುತ್ತೆ ಅಂತಂದಾಗ ಹಿ ವಿಲ್ ಗೆಟ್ ಬೆನಿಫಿಟ್. ನಮ್ಮ ಸ್ವದೇಶ ಮತ್ತು ವಿದೇಶಗಳು ಸಹಿತ ಅವನಿಗೆ ಅದ್ಭುತವಾದಂಥ ಫಲ ಸಿಕ್ಕುತ್ತೆ ಅಂತ. ಆದರೆ ಮುಖ್ಯವಾಗಿ ಏನಪ್ಪ ಅಂತಂದಾಗ ಈ ಪರ್ವದಲ್ಲೂ ಕೆಂಪು ರೆಡ್ಡಿಶ್ ಇರಬೇಕು. ಮಾರ್ಕ್ಸ್ ಏನು ಇಷ್ಟ ಆಯ್ತು ಅಂದರೆ ಈ ಬುದ್ಧಿರೇಖೆ ಇಲ್ಲಿಂದ ಆರಂಭವಾಗಿ ಕೊನೆ ತನಕ ಬಂದಿರಬೇಕು. ಈ ಕ್ಷೇತ್ರ ರೆಡ್ಡಿಶ್ ಆಗಿರಬೇಕು ಅಂತ ವ್ಯಕ್ತಿಗೆ ರುಚಿಕ ಯೋಗ ಇದೆ ಅನ್ನೋದನ್ನು ತೋರಿಸುತ್ತೆ. ನೆಕ್ಸ್ಟು ಶಶಯೋಗ ಅಂತ. ನೀವು ನನ್ನ ಇದ್ರ ಬಗ್ಗೆ ಕಾಮೆಂಟ್ ಮಾಡೋಕ್ಕಾಗಲ್ಲ, ಅದಕ್ಕೆ ನಾನು ಟೈಮ್ ಈ ಯೋಗ ನೋಡಿ, ಸಾಧಾರಣಕ್ಕೆ ನಾವು ಏನು ಹೇಳ್ತೀವಿ ಅಂತಂದಾಗ ಮಣಿಬಂಧನ ರೇಖೆ ಅಂತ ಕರಿತೀವಿ. ಮಣಿಬಂಧನ ರೇಖೆ 1, 2 ಇರುತ್ತೆ. 3 ಬರೋದು ಸ್ವಲ್ಪ ಅಪರೂಪ. 4 ಇನ್ನೂ ತುಂಬ ಅದ್ಭುತವಾಗಿ ಬರೋಂಥದ್ದು. 4 ಬಂದವನು ಹೆಚ್ಚು ಕಮ್ಮಿ 100 ವರ್ಷಗಳಿಂದ ಹೆಚ್ಚು ಕಾಲ ಅವನು ಬಾಳ್ತಾನೆ ಅಂತ ಹೇಳ್ತಾರೆ. ಬಾಳೋದು ಇಂಪಾರ್ಟೆಂಟ್ ಅಲ್ಲ, ಹೇಗೆ ಬಾಳೋದ ಅಂತ. ಸಾಧಾರಣಕ್ಕೆ ಎಲ್ಲಾದರೂ ಹೋದಾಗ ಮನುಷ್ಯ ಬದುಕೋದಕ್ಕೆ ತಿನ್ನೋಕ್ಕೆ ಬದುಕಬೇಕಂತ ಒಂದು ಪ್ರಶ್ನೆ ಬರುತ್ತಲ್ಲ. ಹಾಗಾಗಿ ನಾವೆಲ್ಲ ಏನಕ್ಕಿದ್ದೀವಿ, ಬದುಕೋದಕ್ಕೆ ತಿನ್ನಬೇಕು, ತಿನ್ನೋಕ್ಕೆ ಬದುಕಬಾರ್ದು. ಆ ರೀತಿಯಲ್ಲಿ 4 ರೇಖೆಗಳಿದ್ದು 100 ವರ್ಷ ಇದ್ದು ಹೇಗೆ ಬಾಳೋದ ಅಂತ ಬರ್ತದೆ. ಇಲ್ಲಿ ಬರೋಂಥದ್ದು ಅದ್ಭುತವಾಗಿ ನೋಡಿ, ಅದೃಷ್ಟ ರೇಖೆ ಕೆಳಭಾಗದಲ್ಲಿ ಕೇತು ಪರ್ವ, ಅದು ಮತ್ಸ್ಯ ರೇಖೆ ಬರುತ್ತೆ. ಸೊ ಮತ್ಸ್ಯ ರೇಖೆ ಇದ್ದಂಥವರಿಗೆ, ಈ ಯೋಗ ಇದ್ದವರಿಗೆ ಇನ್ನೊಂದು ಸಿಂಬಲ್ ಏನಪ್ಪ ಅಂದಾಗ, ಜಾತಕದಲ್ಲಿ ಗುರುಗ್ರಹ ಜಲತತ್ವ ರಾಶಿಯಲ್ಲಿ ಇರ್ತಾನೆ ಅಥವಾ ಉಚ್ಚ ಕ್ಷೇತ್ರದಲ್ಲಿ ಇದ್ದೇ ಇರ್ತಾನೆ. ಅದೊಂದು ಸಿಂಬಲ್. ಮತ್ಸ್ಯ ರೇಖೆ ಇದ್ದವನು ಜಾತಕದಲ್ಲಿ ಎದೆ ಗ್ರಹ ಅಲ್ಲೇ ಇರ್ತಾನೆ ಅನ್ನೋದು ತೋರಿಸೋಂಥದ್ದು. ಸೊ ಈ ಫಿಶ್ ಮಾರ್ಕ್ ಅಂತ ಅವನು ಅದು ಶನಿ ಪರ್ವ ತನಕ ಹೋಗಿರುತ್ತೆ. ಅದರಲ್ಲಿ ಅವನು ಜೀವನದಲ್ಲಿ ಆರಂಭದಲ್ಲಿ ಸ್ವಲ್ಪ ನಿಧಾನ ಮಂದಗತಿಯಲ್ಲಿದ್ದು ಸಹಿತ ಹೋಗ್ತಾ ಹೋಗ್ತಾ ತುಂಬ ಚೆನ್ನಾಗಿ ಅದ್ಭುತವಾಗಿ ಜೀವನದಲ್ಲಿ ಮೇಲೆ ಬರ್ತಾನೆ. ಅದು ಬರೋವಂಥದ್ದು ಶಾಶ್ವತ ಆಗಿರುತ್ತೆ ಅನ್ನೋದು ಹೇಳುವಂಥದ್ದು ರುಚಿಕ ಯೋಗ. ಯಾಕಂದರೆ ಮಂಗಳ ಗ್ರಹ ಶನಿ ಮೇನ್ ಆಗಿದೆ. ಒಳ್ಳೆ ಮಾಲವ್ಯ ಯೋಗ. ಶುಕ್ರನ ಪರ್ವ ಭಾಳ ಇಂಪಾರ್ಟೆಂಟ್. ಅದರಲ್ಲಿ ಶುಕ್ರನಿಗೆ ನೋಡಿ, ಇದು ಶುಕ್ರನ ಪರ್ವ. ಈ 2 ಪರ್ವದಲ್ಲೂ 2 ಥರ ಬರುತ್ತೆ ಅದರಲ್ಲಿ. ಒಂದು ವೃಷಭನೂ ಅಲ್ಲೇ ಬರುತ್ತೆ, ತುಲಾನೂ ಅಲ್ಲೇ ಬರುತ್ತೆ ಅದರಲ್ಲಿ. ಸೊ ಇಲ್ಲಿ ರಾಮಾನುಜಾಚಾರ್ಯರು ಭಾವರತ್ನ ರತ್ನಾಕರ ಅನ್ನೋ ಒಂದು ಮಹಾಗ್ರಂಥದಲ್ಲಿ ಹೇಳುವಂಥದ್ದು ವೃಷಭ ಲಗ್ನ ಜಾತಕರಿಗೆ ಅದ್ಭುತವಾದಂಥ ವಿಪರೀತವಾದಂಥ ರಾಜಯೋಗವನ್ನು ಬರುತ್ತೆ ಅನ್ನೋದು ಒಂದು ಉಲ್ಲೇಖ ಇದೆ. ಕೇಂದ್ರ ತ್ರಿಕೋಣಾಧಿಪತಿ ರವಿ ಬುಧ ಗ್ರಹಗಳು 9ನೇ ಮನೆ ಶನಿಗ್ರಹ ವೃಷಭ ಲಗ್ನಕ್ಕೆ ಬಾಧಕಾಧಿಪತಿ ಆದರೂ ಅವನ ಜೊತೆಲಿದ್ದಾಗ ಅವನ ಬಾಧಕವನ್ನು ಕೊಡೋದಿಲ್ಲ, ವಿಪರೀತ ರಾಜಯೋಗವನ್ನು ಕೊಡ್ತಾರೆ ಅನ್ನೋದ್ರ ಬಗ್ಗೆ ಅವರು ಬರೆದಿರುವಂಥದ್ದು. ಅದನ್ನು ನಮ್ಮಲ್ಲಿ ಒಬ್ಬರು ನಾಗರಾಜನವರು ಅವರ ಪುಸ್ತಕದಲ್ಲೂ ಸಹಿತ ಇದ್ರ ಬಗ್ಗೆ ಕನ್ನಡದಲ್ಲಿ ಭಾಳ ಅದ್ಭುತವಾಗಿ ಬರೆದಿದ್ದಾರೆ ವಿಷಯದಲ್ಲಿ. ಅದನ್ನು ಅಂಥ ಗ್ರಂಥಗಳು ಸಣ್ಣ ಪುಟ್ಟ ಪುಸ್ತಕ ಅದನ್ನು ತಗೊಂಡು ಓದುವಂಥ ಅಭ್ಯಾಸ ಮಾಡ್ಕೋಬೇಕಾಗಿರುತ್ತೆ. ಸೊ ಇಂಥ ವ್ಯಕ್ತಿಗಳಿಗೆ ಶುಕ್ರ ಪರ್ವ ಭಾಳ ಅದ್ಭುತವಾಗಿರುತ್ತೆ. ಅದು ಅಷ್ಟಿದ್ದೇ ಸಾಕು, ಪರ್ವ ಇದ್ದರೆ ಸಾಕು, ಅವನು ಹಿ ವಿಲ್ ಎಂಜಾಯ್ ಆಲ್ ಕಂಫರ್ಟ್. ಅಂದರೆ ಭೋಗಾಸಕ್ತಿ ಅಥವಾ ಕಾಮಾಸಕ್ತಿ ಎರಡೂ ಅವನಿಗೆ ಅನುಭವ ಸಿಕ್ಕುತ್ತೆ ಅಂತ ಆ ಗ್ರಹ ಎರಡೂ ತೋರಿಸುತ್ತೆ. ಹಿ ವಿಲ್ ಎಂಜಾಯ್ ಆಲ್ ಕಂಫರ್ಟ್ಸ್ ಇನ್ ದಿ ಲೈಫ್ ಅಂತ. ಹಂಸಯೋಗ. ಈ ಹಂಸಯೋಗ ಅನ್ನೋದು ಮುಖ್ಯವಾಗಿ ಗುರುಪರ್ವ ಭಾಳ ಚೆನ್ನಾಗಿರಬೇಕು. ಇಲ್ಲಿ ಅವಾಗಲೇ ಹೇಳಿದಲ್ಲ, ಇಂಡೆಕ್ಸ್ ಫಿಂಗರ್ ಇಸ್ ಟಾಲರ್ ದೆನ್ ಸನ್ ಫಿಂಗರ್. ಅಂದರೆ ಇದು ಇಂಡೆಕ್ಸ್ ಫಿಂಗರ್ ಅಂತೀವಿ, ಇದು ರವಿಯ ಬೆರಳು.
ಈ ಬೆರಳು ರವಿ ಬೆರಳಿಗಿಂತ ಹೆಚ್ಚಾಗಿ ಲಾಂಗ್ ಆಗಿರುತ್ತೆ ಅಂತ ಅವನಿಗೆ ಈ ಯೋಗ ಉಂಟಾಗುತ್ತೆ. ಅಂದರೆ ಗುರು ಚೆನ್ನಾಗಿರ್ತಾರೆ ಅಂತ ಅರ್ಥ. ಆಧ್ಯಾತ್ಮಿಕ ಚಿಂತನೆ ಚೆನ್ನಾಗಿ ಮಾಡ್ತಾನೆ, ಮಠಾಧಿಪತಿಗಳು ಆಗ್ತಾರೆ. ಆ ಮಠಗಳಲ್ಲೂ ಸಹಿತ ಇವರು ನಿರ್ವಹಣಾ ಕಾರ್ಯ ತುಂಬ ಮಾಡ್ತಾರೆ. ಅದ್ಭುತವಾದಂಥ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ನಡೆಸ್ತಾರೆ ಅವರು ಅಂತ ತೋರಿಸೋಂಥದ್ದು. ಇಲ್ಲಿ ಇದಕ್ಕೂ ವ್ಯತ್ಯಾಸ ಅಂದಾಗ ರವಿ ಬೆರಳು ತುಂಬ ಉದ್ದವಾಗಿರುವಂಥ ವ್ಯಕ್ತಿಗೆ ಆವೇಶ ಜಾಸ್ತಿ ಇರುತ್ತೆ, ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಬಟ್ ಅದೇ ಒಂದು ಗುರು ಬೆರಳು ಉದ್ದವಾಗಿರುವಂಥವ್ರು ಏನಾಗುತ್ತೆ ಅಂದಾಗ ಆವೇಶ ಇರಲ್ಲ, ಅವನಲ್ಲಿ ಬಂದು ಅಥಾರಿಟಿ ಥರ ಅಥವಾ ಮಾತಾಡಿದ ತಕ್ಷಣ ಬೆರಳಿಗೆ ತೋರಿಸ್ತಾರೆ. ಎಲ್ಲದಕ್ಕೂ ಹಿಂಗೆ ನಾನು ಅನ್ನೋದು ಅಹಂಕಾರ ಇರುತ್ತೆ ಆ ವ್ಯಕ್ತಿಗೆ. ಅದನ್ನು ಕಂಟ್ರೋಲ್ ಮಾಡ್ಕೊಂಡ್ರೆ ಅವರು ಜೀವನದಲ್ಲಿ ಚೆನ್ನಾಗಾಗ್ತಾನೆ ಅಂತ ಹೇಳ್ತೀವಿ. ಮುಂದೆ ರೋಗಗಳ ಬಗ್ಗೆ ಮಾತಾಡಬೇಕು. 44 ರೋಗ ಇದೆ, ಟೈಮ್ ಇಲ್ಲ. ಆಗಲಿ ಇನ್ನೊಂದು ಸರ್ತಿ ಗಂಟೆ ಹೊಡೆದ್ರೆ ನನಗೆ ಸ್ವಲ್ಪ ಬರುವಾಗಲ್ಲ. ಅದರಿಂದ ಅದನ್ನು ಯಾವತ್ತಾದರೂ ನನಗೆ ಮೇಲ್ ಐಡಿಗೆ ಶೇರ್ ಮಾಡಿಕೊಂಡ್ರೆ ನಾನು ನಿಮಗೆ ಅದರ ಬಗ್ಗೆ ಮಾಹಿತಿ ಕೊಡ್ತೀನಿ. ಯಾಕಂದರೆ 192 ಡಿಸೀಸಸ್ ಬರುತ್ತೆ ಅಷ್ಟಸಾಂಬಂಧಿಕ ಶಾಸ್ತ್ರದಲ್ಲಿ. ಅದರ ಬಗ್ಗೆ ಮಾಹಿತಿ ಬೇಕು ಅಂತಂದಾಗ ಯಾರಾದರೂ ನಮ್ಮ ರಾಮಾನ್ಯ ಗುರುಗಳ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಅದನ್ನು ನಾವು ಹಂಚ್ಕೊಳ್ತೀವಿ. ಧನ್ಯವಾದಗಳು. ಅವಕಾಶ ಕೊಟ್ಟಿದ್ದಕ್ಕೆ ಸನ್ಮಾನ್ಯ ರಾಮಮೂರ್ತಿ ಅವರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಗುರು.